ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ರೆಸಿಪಿ ಮಾಡ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾ ಹಾಕೋಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗ ನೀವು ನೋಡ್ಬೋದು ರೀ. ಮೊದಲೇದಾಗಿ ನಾನು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಒಂದು 1/4 ಕಪ್ನಷ್ಟು ಅವಲಕ್ಕಿ ತೊಗೊಂಡು, ನೀವು ಮೀಡಿಯಮ್ ಅವಲಕ್ಕಿ ರೀ, ಇವು ಹಾಕೋತೀನಿ ನೋಡಿರಿ. ಒಂದು 1/4 ಕಪ್ನಷ್ಟು ಪುಟಾಣಿ ತೊಗೊಂಡು ಪುಟಾಣಿನ ಹಾಕೋತೀನಿ ನೋಡಿರಿ. ಇವೆರಡು ಒಂದು ಸ್ವಲ್ಪ ಹುರ್ಕೋಬೇಕಾಗ್ತೈತೆ ರೀ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇವೊಂದು ಸ್ವಲ್ಪ ಹುರ್ಕೋಬೇಕಾಗ್ತೈತೆ ರೀ. ಇವು ಈ ರೀತಿ ಗರಿ ಗರಿ ಆಗುವಂಗೆ ಹುರ್ಕೋಬೇಕಾಗ್ತೈತಿ ನೋಡಿರಿ. ಈ ರೀತಿ ಹುರ್ಕೊಂಡು ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಕಟ್ಲೆಟ್ ಮಾಡಾಕತ್ತೀನಿ ರೀ. ಈ ಕಟ್ಲೆಟ್ ಹೆಂಗೆ ಮಾಡೋದನ್ನು ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ಹುರಿದವ್ರಿ ನಾನು ಪ್ಲೇಟಿಗೆ ಎತ್ತಿಟ್ಕೋತೀನಿ ನೋಡಿರಿ. ಈಗ ಇದೇ ಪಾತ್ರೆ ವಾಪಸ್ ಇಟ್ಕೋತೀನಿ ರೀ. ಈಗ ಇದಕ್ಕೆ 1 ಕಪ್ ಬಟಾಣಿ ತೊಗೊಂಡಿನಿ, ಹಸಿ ಬಟಾಣಿ, ಅವು ಹಾಕೋತೀನಿ ನೋಡಿರಿ. ಈಗ ಇದಕ್ಕೆ ಒಂದು 4 ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ತೊಗೋಬೋದು ರೀ. ನಾವು 4-5 ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಕರ್ಬೇವು ಹಾಕ್ಕೋತೀನಿ ರೀ. ಸ್ವಲ್ಪ ಶುಂಠಿ ಹಾಕ್ಕೋತೀನಿ ರೀ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ. ಇವೆಲ್ಲ ಸ್ವಲ್ಪ ಹುರ್ಕೋಬೇಕಾಗ್ತೈತೆ ರೀ. ಇವೆಲ್ಲ ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕಾಗ್ತೈತೆ. ನಾನು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿಗಳು ಸುಮಾರು ನಮ್ನಿ ಮಾಡಿ ತೋರಿಸಿನಿ ರೀ. ನಿಮಗೆ ಯಾವರೇ ಬೇರೆ ಬೇರೆ ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾ ಅದನ್ನ ಮಾಡಿ ತೋರಿಸ್ತೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ. ಸ್ವಲ್ಪ ಹಾಕ್ಕೋತೀನಿ ನೋಡಿರಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋತೀನಿ, ಒಂದು ಚಿಟಿಕೆ ಸಕ್ಕರೆ ಹಾಕ್ಕೋತೀನಿ ನೋಡಿರಿ. ನಾವು ಒಂದು 4 ಲವಂಗ ತೊಗೊಂಡಿನಿ ರೀ, ಲವಂಗ ಹಾಕ್ಕೋತೀನಿ ನೋಡಿರಿ. ಇದು ಸ್ಪೈಸಿಗೋಸ್ಕರ ಅಷ್ಟೇ, ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಒಂದು 4 ಕರಿಕಾಳು ಮೆಣಸು ತೊಗೊಂಡಿನಿ, ಅವನು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಅಜ್ವೇನ, ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಅವನು ಹಾಕ್ಕೋತೀನಿ ನೋಡಿರಿ. ಇವೆಲ್ಲ ಚಲೋ ಹೊತ್ತಿಗೆ ಹುರ್ಕೋಬೇಕಾಗ್ತದೆ. ಇವಾಗ ಸ್ವಲ್ಪ ಮೆತ್ತಗಾಗುವವರೆಗೆ ಹುರಿಬೇಕಾಗ್ತದೆ. ಇದೊಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕ್ರಿಗೆ. ಹುರಿದವ್ರಿ ಇವು ತಣ್ಣಗಾಗಲ್ರಿ. ತಣ್ಣಗಾಗಷ್ಟೊತ್ತಿಗೆ ನಾವು ಇವು ಪುಟಾಣಿ ಅವಲಕ್ಕಿನ ಹುರ್ಕೊಂಬಂದಿವಲ್ಲ, ಈಗ ರುಬ್ಕೊಂಬರ್ತೀನಿ ರೀ. ಇದು ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ನೋಡಿರಿ. ನೋಡಿರಿ, ಈ ರೀತಿ ನೈಸಾಗೆ ಪೌಡ್ರ್ ಆಗ್ಬೇಕ್ರಿ. ಈಗ ನಾನು ರುಬ್ಕೊಂಬಂದಿನಲ್ರಿ ಪುಟಾಣಿ ಅವಲಕ್ಕಿ, ಇದೊಂದು ಬಟ್ಲಿಗೆ ಹಾಕೋತೀನಿ ನೋಡಿರಿ. ಈಗ ಇದೇ ಜಾರಲ್ಲಿ ಅವು ಬಟಾಣಿ ತಣ್ಣಗಾದ ನಂತರ ಹಾಕಿ ರುಬ್ಕೊಳ್ಳೋಣ್ರಿ. ಈಗ ಇವು ತಣ್ಣಗಾಗಿ ಅವ್ರಿ ನಾ ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ. ಇನ್ನು ಪುಟಾಣಿ ಅವಲಕ್ಕಿನ ರುಬ್ಕೊಂಬಂದಿದ್ನಲ್ರಿ, ಅದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಳಕತ್ತೀನಿ ನೋಡಿರಿ. ಇದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ಈ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ನೋಡಿರಿ. ಈ ರೀತಿ ರುಬ್ಕೋಬೇಕ್ರಿ. ಈಗ ನಾನು ಪುಟಾಣಿ ಅವಲಕ್ಕಿ ಹುರಿದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಇದು ಬಟಾಣಿನೂ ಹುರಿದಿದ್ನಲ್ರಿ, ಇದ್ರ ಮಿಶ್ರಣನೂ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ 2 ಆಲೂಗಡ್ಡೆ ಬೇಯಿಸಿಟ್ಟಿನಿ. ಈಗ ಒಂದು ಪಾತ್ರೆ ತೊಗೊಂಡು ಇದು ತುರ್ಕೋತೀನಿ ನೋಡಿರಿ. ಈ ರೀತಿ ತುರ್ಕೋಬೇಕಾಗ್ತದೆ ರೀ. ನಾ 2 ಆಲೂಗಡ್ಡೆ ಬೇಯಿಸಿರೋ ತುರ್ಕೊಂಡಿನಿ ರೀ. ಈ ರೀತಿ ಆಗೈತೆ ರೀ. ಈಗ ಇದ್ರ ರುಬ್ಕೊಂಬಂದಿದ್ನಲ್ರಿ ಬಟಾಣಿ ಮಸಾಲೆ ಎಲ್ಲ, ಇದು ಹಾಕೋತೀನಿ ನೋಡಿರಿ. ಅವಲಕ್ಕಿ ಪುಟಾಣಿ ರುಬ್ಕೊಂಬಂದಿದ್ವಲ್ರಿ, ಅದನ್ನೂ ಹಾಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾ ಕಾಳು ಮೆಣಸು ಲವಂಗ ಎಲ್ಲ ಇದ್ರಾಗೆ ಮಿಕ್ಸಿ ಮಾಡಕ್ಕೆ ಹಾಕ್ಕೊಂಡಿನಿ. ಹಾಗಾಗಿ ನಾ ಚಾಟ್ ಮಸಾಲೆನ ಹಾಕೋತಿಲ್ಲ. ನೀವು ಬೇಕಂದ್ರೆ ಚಾಟ್ ಮಸಾಲೆ ಹಾಕೋಬೋದು ರೀ. ನಾವು ಬಟಾಣಿ ಹುರಿಬೇಕಾದ್ರೆ ಉಪ್ಪು ಹಾಕ್ಕೊಂಡಿನಿ, ನೀವು ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕೋಬೋದು ರೀ. ಬೇಕಂದ್ರೆ ನಾವು ಒಂದು ಚೂರು ಹಾಕೋತೀನಿ ನೋಡಿರಿ. ಅಲ್ಲಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೆ, ಹಾಗಾಗಿ ನಾನು ಚೂರು ಹಾಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತದೆ. ಅಲ್ಲಿ ಜಾಸ್ತಿ ಹಾಕ್ಕೊಂಡಿದ್ರೆ ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲರಿ, ಇಲ್ಲಾಂದ್ರೆ ಹಾಕೋಬೇಕಾಗ್ತದೆ. ನಾವು ಒಂದು ಚೂರು ಹಾಕ್ಕೊಡಿ ನೋಡಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ ರೀ. ಇದು ಅವಲಕ್ಕಿ ಪುಟಾಣಿ ಹಿಟ್ಟು ಯಾಕೆ ಹಾಕ್ತೀವಿ ಅನ್ನೋದಾದ್ರೆ ಬೈಂಡಿಂಗಿಗೆ ಬೇಕು ರೀ. ಹಾಗಾಗಿ ನಾನು ಹಾಕ್ಕೊಂಡೆ ನೋಡಿರಿ. ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಏನಾರು ಕೇಳ್ತಿರ್ತಾರಲ್ಲ ಮಕ್ಕಳು, ಅವಾಗ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈಗೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಆಗೈತೆ ನೋಡಿರಿ ಹಿಟ್ಟು. ನಿಮ್ಗೆ ಯಾವ ಸೈಜಲ್ಲಿ ಕಟ್ಲೆಟ್ ಬೇಕು ನೋಡಿಕೊಂಡು ಆ ಸೈಜಲ್ಲಿ ತಟ್ಕೊಳ್ರಿ. ನಾ ಈಗ ಕಟ್ಲೆಟ್ ಮಾಡೋಕೆ ಇದೆಲ್ಲ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಇದು ಹಿಟ್ಟು ರೆಡಿ ಆಗೈತಿ. ಈಗ ನಾವು ಕಟ್ಲೆಟ್ ತಟ್ಕೋಬೇಕು. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ. ನೀವು ಶಾಲು ಫ್ರೈ ಆದರೂ ಮಾಡ್ಬೋದು, ಡೀಪ್ ಫ್ರೈ ಆದರೂ ಮಾಡ್ಬೋದು. ನಾನೀಗ ಡೀಪ್ ಫ್ರೈ ಮಾಡ್ತೀನಿ ನೋಡಿರಿ. ಕಟ್ಲೆಟ್ ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ಕೈಗೆ ಸ್ವಲ್ಪ ಎಣ್ಣೆ ಸೋರ್ಕೋತೀನಿ ನೋಡಿರಿ.
ಅಂದ್ರೆ ಕೈಗೆ ಅಂಟ್ಕೋಬಾರ್ದಂತ ಅಷ್ಟೇ ರೀ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ಕಟ್ಲೆಟ್ ನೋಡಿಕೊಂಡು ಆ ಸೈಜಲ್ಲಿ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಮಾಡ್ಕೊತೀನಿ ನೋಡಿರಿ. ನಿಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ತಳಗ ಬೇಕು ನೋಡಿಕೊಂಡು ನೀವು ತಟ್ಕೋಬೋದು ರೀ. ತೀರಾ ಅಷ್ಟು ದಪ್ಪನೂ ಬೇಡ್ರಿ, ತೀರಾ ಅಷ್ಟು ತಳಗೂ ಬೇಡ್ರಿ. ಈ ಸೈಜಲ್ಲಿ ಮಾಡ್ಕೊಂಡ್ರೆ ಸಾಕ್ರಿ. ನೀವು ಕಟ್ಲೆಟ್ ಆದರೂ ಅನ್ಬೋದು, ವಡೆ ಆದರೂ ಅನ್ಬೋದು, ನಿಮ್ಗೇನು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಕರಿಬೋದು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ತಟ್ಕೋತೀನಿ ರೀ. ನೀವು ಒಂದ್ಸಲ ಮಿಶ್ರಣ ರೆಡಿ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಯಾವ ಸೇಪ್ ಬೇಕು ನೋಡ್ಕೊಂಡು ಆ ಸೇಪಲ್ಲಿ ನೀವು ಕಟ್ಲೆಟ್ಗಳು ಮಾಡ್ಕೋಬೋದು ರೀ. ನಾನು ಈ ರೀತಿಯಲ್ಲಿ ಮಾಡ್ಕೊಂಡೇನಿ ನೋಡಿರಿ. ನಾ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ರಿ, ಎಣ್ಣೆ ಕಾಯ್ದೈತಿ, ನಾ ತಟ್ಕೊಂಡಿರೋ ಕಡ್ಲೆಟ್ ಹಾಕ್ಕೋತೀನಿ ನೋಡಿರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಇಡ್ತಾವೆ ನೋಡಿಕೊಂಡು ನೀವು ಅಷ್ಟು ಹಾಕ್ಕೋಬೇಕಾಗ್ತದೆ ರೀ. ನಾ ಒಂದು 3 ಹಾಕ್ಕೊಂಡೀನಿ ನೋಡಿರಿ. ಈಗ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡಿರಿ. ನೀವು ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ 2 ಸೈಡು ಫ್ರೈ ಆಗ್ತಾವ್ರಿ. ತಿರುಗಿಸಿ ಹಾಕಿ 2 ಸೈಡು ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಈ ರೀತಿ ಕಟ್ಲೆಟು ಸಾಯಂಕಾಲ ಟೀ ಟೈಮಿಗೆ ಮಾಡ್ಕೊಂಡ್ರೆ ಮಸ್ತಾಗಿರ್ತೈತೆ ರೀ ಟೀ ಜೊತೆಗೆ. ನೀವು ಒಂದು ಸತಿ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ರೀ. ಈಗ ಇವು ಫ್ರೈ ಆಗ್ಯಾವ್ರಿ, ನಾ ತಕ್ಕೋತೀನಿ ನೋಡ್ರಿ. ಎಷ್ಟು ಮಸ್ತಾಗೆ ಫ್ರೈ ಆಗ್ಯಾವ. ಇದೇ ರೀತಿ ಬಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೋತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ರೀ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ ನೋಡ್ರಿ. ಮೇಲೆ ಕ್ರಿಸ್ಪಿ ಆಗಿರ್ತಾವೆ, ಒಳಗೆ ಸಾಫ್ಟಾಗಿರ್ತಾವೆ ರೀ. ಈಗ ನಾ ಮಾಡ್ಕೊಂಡಿರೋ ಕಟ್ಲೆಟ್ ಇಷ್ಟ ಆಗ್ಯಾವ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿದಾವೆ ಅಂಥೇಳಿ. ಸಾಯಂಕಾಲ ಟೀ ಟೈಮಿಗೆ ಈ ರೀತಿ ಸ್ನ್ಯಾಕ್ಸ್ ಇತ್ತಂದ್ರೆ ಟೀದ ಮಜಾನೇ ಬೇರೆ ಇರ್ತೈತೆ ರೀ. ಈಗ ಇದ್ರ ಜೊತೆಗೆ ನಾನು ಸಾಸ್ ಸರ್ವ್ ಮಾಡ್ತೀನಿ ನೋಡ್ರಿ. ನಾ ಇದು ಹೋಮ್ ಮೇಡ್ ಸಾಸ್ ನಮ್ಮ ಮನೆಯಾಗೆ ಮಾಡಿದ್ನೆಲ್ಲ ಅದೇ ಸಾಸ್ ಹಾಕೋತೀನಿ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಬಟಾಣಿ ಕಟ್ಲೆಟ್ ಮಾಡೋದನ್ನ. ಈ ಬಟಾಣಿ ಕಟ್ಲೆಟ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.